ನಿಮ್ಮ ಆಯ್ಕೆ ಯಾವುದಂದ್ರೆ ಜಿನ್ನಗಢ ಇರಬೇಕು. 1481 ಇದು 1480. ಈ ತರ ಹೇಳ್ತಾನೆ. ಪ್ರಸ್ತುತ ಪೇಪರ್ಗಳಲ್ಲಿ ಆಂಧ್ರ ಪ್ರದೇಶದ ಎತ್ತರವಾದ ಶಿಖರ ಅಂದ್ರೂ ಜಿನ್ನಗಢ ಅಥವಾ ಪೂರ್ವ ಘಟ್ಟಗಳಲ್ಲಿ ಎತ್ತರವಾದ ಶಿಖರ ಕೂಡ ಜಿನ್ನಗಢ. ಸಪೋಸ್ ಮತ್ತೊಂದು ಕ್ವಶನ್ ಕೇಳ್ತಾನೆ. ಏನಪ್ಪ ಅಂದ್ರೆ ಭಾರತ ದೇಶದಲ್ಲಿ ಪಶ್ಚಿಮ ಘಟ್ಟಗಳು ಪೂರ್ವ ಘಟ್ಟಗಳು ಸಂಧಿಸುವ ಪ್ರದೇಶ ಯಾವುದು ಕೇಳ್ತಾನೆ. ಇಲ್ಲಿ ನೋಡ್ರಿ, ಅಂದ್ರೆ ತಮಿಳುನಾಡಿನ ನೀಲಗಿರಿ ಬೆಟ್ಟ ಅಂತ ಕೇಳಿದ್ದಾರೆ. ಭಾರತ ದೇಶದಲ್ಲಿ ಪಶ್ಚಿಮ ಘಟ್ಟಗಳು ಪೂರ್ವ ಘಟ್ಟಗಳು ಸಂಧಿಸುವ ಪ್ರದೇಶ ಅಂದ್ರೆ ತಮಿಳುನಾಡಿನ ನೀಲಗಿರಿ ಬೆಟ್ಟಗಳು. ನೋಡ್ರಿ, ಇತ್ತೀಚಿನ ಎಕ್ಸಾಮ್ಸ್ ಅಲ್ಲಿ ಕ್ವಶನ್ಸ್ ಬಹಳ ಟ್ವಿಸ್ಟ್ ಮಾಡಿ ಕೇಳ್ತಾನೆ. ಈಗ ಏನಪ್ಪ ಟ್ವಿಸ್ಟ್ ಮಾಡ್ತಾರೆ ಸ್ವಲ್ಪ ಅಬ್ಸರ್ವ್ ಮಾಡಿ. ಏನ್ ಅಬ್ಸರ್ವ್? ಪಶ್ಚಿಮ ಘಟ್ಟಗಳಿಗೂ ಪೂರ್ವ ಘಟ್ಟಗಳು ಕಂಪ್ಯಾರಿಸನ್ ಗೊತ್ತಿರ್ಬೇಕು ನಿಮಗೆ. ಯಾವ ತರ ಕಂಪ್ಯಾರಿಸನ್ ಅಂದ್ರೆ ಇಲ್ಲಿ ಗುಜರಾತ್ ಆಗಿರ್ಬೋದು, ಮಹಾರಾಷ್ಟ್ರ, ಗೋವಾ, ಕರ್ನಾಟಕ, ಕೇರಳ, ತಮಿಳುನಾಡು ಇವೆಲ್ಲ ಪಶ್ಚಿಮ ಘಟ್ಟಗಳು. ಈ ಎಲ್ಲ ಪಶ್ಚಿಮ ಘಟ್ಟಗಳನ್ನು ಬಂದಾಗ ಒಂದು ಪಾಯಿಂಟ್ ಅಬ್ಸರ್ವ್ ಮಾಡ್ರಿ. ಪಶ್ಚಿಮ ಘಟ್ಟಗಳು ಭಾರತದ ನಿರಂತರ ಪರ್ವತ ಶ್ರೇಣಿಗಳು. ನಿರಂತರ ಅಂದ್ರೆ ಕಂಟಿನ್ಯೂಸ್ ಮೌಂಟೇನ್ ರೇಂಜಸ್. ಯಾಕೆ ಹೇಳ್ತೀನಿ, ಬಟ್ ಇಲ್ಲಿ ಪೂರ್ವ ಘಟ್ಟ ಬರ್ತಲ್ಲ, ಈಸ್ಟರ್ನ್ ಘಾಟ್ಸ್. ಇದು ಪಶ್ಚಿಮ ಘಟ್ಟಗಳು, ವೆಸ್ಟರ್ನ್ ಘಾಟ್ಸ್, ಈಸ್ಟರ್ನ್ ಘಾಟ್ಸ್. ಪೂರ್ವ ಘಟ್ಟಗಳು, ಪಶ್ಚಿಮ ಘಟ್ಟಗಳು. ಪಶ್ಚಿಮ ಘಟ್ಟಗಳು ಅಂತ ಬಂದಾಗ ಭಾರತದ ನಿರಂತರ ಪರ್ವತ ಶ್ರೇಣಿಗಳು. ಯಾಕೆ ಅಂತ ಹೇಳ್ತೀನಿ, ಇಲ್ಲಿ ಪೂರ್ವ ಘಟ್ಟ ಅಂತ ಬಂದಾಗ ಇದು ಭಾರತದ ಅನಿರಂತರ ಪರ್ವತ ಶ್ರೇಣಿ. ಸರ್ ಏನು ಸರ್ ಅಂತಂದ್ರೆ ಬಹಳ ಸಿಂಪಲ್. ನಮ್ಮ ದೇಶದಲ್ಲಿ ಹಲವಾರು ನದಿಗಳು ಉಗಮವಾಗುವುದು ಪಶ್ಚಿಮ ಘಟ್ಟಗಳಲ್ಲಿ. ಪಶ್ಚಿಮ ಘಟ್ಟಗಳಲ್ಲಿ ಹುಟ್ಟುವಂತ ನದಿಗಳು ಆಲ್ಮೋಸ್ಟ್ ಸೇರೋದು ಪಶ್ಚಿಮ ಭಾಗದ ಅರಬ್ಬಿ ಸಮುದ್ರಕ್ಕೆ. ಪೂರ್ವ ಘಟ್ಟದಲ್ಲಿ ಹುಟ್ಟುವಂತ ಆಲ್ಮೋಸ್ಟ್ ನದಿಗಳು ಪೂರ್ವ ಭಾಗದ ಬಂಗಾಳಕ್ಕೆ ಹೋಗ್ತವೆ. ನೋಡ್ರಿ, ಇಲ್ಲಿ ಬಂಗಾಳದಲ್ಲಿ ಬರುತ್ತೆ, ಅರಬ್ಬಿ ಸಮುದ್ರ ಬರುತ್ತೆ, ಇದು ಮಹಾಸಾಗರ, ಇದು ಸಮುದ್ರ, ಇದು ಸಮುದ್ರ, ಇದು ಸಾಗರ. ಸಾಗರಕ್ಕೂ ಸಮುದ್ರಕ್ಕೂ ಡೆಫಿನೇಷನ್ ಇದೆ. ಏನಪ್ಪ ಅಂದ್ರೆ ಸಮುದ್ರ ಅಂದ್ರೆ ಅಂತ್ಯ ಇರುತ್ತೆ, ಹಲವಾರು ಸಮುದ್ರಗಳು ಸೇರಿ ಒಂದು ಸಾಗರ. ಸಾಗರ ಬಂದಾಗ ಆದಿಯೂ ಇಲ್ಲ ಅಂತ್ಯವೂ ಇಲ್ಲದ ವಿಶಾಲವಾದ ಜಲರಾಶಿಯನ್ನ ಸಾಗರ ಅಂತ ಕರಿತೀವಿ. ಎರಡು ಸಮುದ್ರಗಳು ಸೇರಿದ್ರೆ ಒಂದು ಸಾಗರ. ಬಂಗಾಳದಲ್ಲಿ ಅರಬ್ಬಿ ಸಮುದ್ರ, ಹಿಂದೂ ಮಹಾಸಾಗರ. ನೋಡಿ, ಒಂದ್ಸರಿ ಎಕ್ಸಾಮ್ಗೆ UPSC ಕ್ವಶನ್ ಕೇಳಿದ, ಏನು ಹಿಂದೂ ಮಹಾಸಾಗರಕ್ಕಿರುವ ಮತ್ತೊಂದು ಹೆಸರು ಅಂತ ಕೇಳಿದ. ರತ್ನಾಕರ ಸಾಗರ. ಹಿಂದೂ ಮಹಾಸಾಗರಕ್ಕಿರುವ ಮತ್ತೊಂದು ಹೆಸರು ರತ್ನಾಕರ ಸಾಗರ. ಅದೇ ತರ ಅರಬ್ಬಿ ಸಮುದ್ರಕ್ಕೆ ಇರುವ ಮತ್ತೊಂದು ಹೆಸರು ಕೇಳಿದ್ರೆ ಅರಬ್ಬಿ ಸಮುದ್ರ ಮತ್ತು ಬಂಗಾಳ ಕೊಲ್ಲಿ ಗೊತ್ತಿರಬೇಕು. ಈ ಬಂಗಾಳ ಕೊಲ್ಲಿಯ ಮತ್ತೊಂದು ಹೆಸರು ಅಂತ ಕೇಳಿದ್ರೆ ಮಹೋದತಿ ಅಂತ ಗೊತ್ತಿರಬೇಕು. ಹಾಗಾದ್ರೆ ಇಲ್ಲಿ ವಿಶೇಷವಾಗಿ ನೋಡ್ರಿ, ನಾನು ಕೇಳ್ತೇನೆ ಭಾರತದ ನಿರಂತರ ಪರ್ವತ ಶ್ರೇಣಿ ಏನಪ್ಪ ಅಂದ್ರೆ ನೋಡ್ರಿ, ಹಲವಾರು ನದಿಗಳು ಉಗಮವಾಗುವಂತ ಪ್ರದೇಶ. ಫಾರ್ ಎಕ್ಸಾಂಪಲ್ ಏನಪ್ಪ ಅಂದ್ರೆ ಒಂದು ಚಿಕ್ಕ ನದಿ ತಗೊಳ್ಳೋಣ, ಯಾವುದು ಕೃಷ್ಣ ತಗೊಳ್ಳೋಣ. ಈ ಕೃಷ್ಣಾ ನದಿ ಉಗಮ ಸ್ಥಾನ ಎಲ್ಲಿ? ಮಹಾರಾಷ್ಟ್ರದ ಪಶ್ಚಿಮ ಘಟ್ಟಗಳು. ಹೌದಾ? ಈ ಮಹಾರಾಷ್ಟ್ರದ ಮಹಾಬಲೇಶ್ವರದ ಪಶ್ಚಿಮ ಘಟ್ಟಗಳಲ್ಲಿ ಉಗಮವಾಗುವಂಥದ್ದು ಕೃಷ್ಣ. ಕೃಷ್ಣ ಉಗಮವಾಗಿ ಕರ್ನಾಟಕವನ್ನು ಪ್ರವೇಶ ಮಾಡಿ ಆಂಧ್ರ ಪ್ರದೇಶದ ಹಂಸರಾದೇವಿ ಪಟ್ಟಣ ಮೂಲಕ ಎಲ್ಲಿ ಹೋದಂದ್ರೆ ಬಂಗಾಳಕ್ಕೆ ಹೋಗುತ್ತೆ. ಹುಟ್ಟುವಾಗ ಯಾವುದೇ ತರಹದ ಕಟ್ಟಡ ರೇಂಜಸ್ ನ ನಿರ್ಮಾಣ ಮಾಡಿಲ್ಲ. ಯಾವಾಗ ಬಂಗಾಳ ಕೊಲ್ಲಿಯನ್ನು ಸೇರಿದಲ್ಲ, ಈ ಬಂಗಾಳ ಕೊಲ್ಲಿಯನ್ನು ಸೇರುವಂತ ಸಂದರ್ಭದಲ್ಲಿ ಈ ಪ್ರದೇಶದಲ್ಲಿ ಒಂದು ತುಂಡು ನಿರ್ಮಾಣ ಆಗುತ್ತೆ. ತುಂಡು ನದಿ ಹಾದು ಹೋಗಲ್ಲ, ಆ ನದಿ ಹಾದು ಹೋಗಲು ಕೆಲವು ತುಂಡು ನಿರ್ಮಾಣ ಆಗ್ತವೆ. ಆ ತುಂಡು ನಿರ್ಮಾಣ ಆಗಲ್ಲ ಸ್ವಾಮಿ ಯಾವ್ದಲ್ಲ ಆ ನಿರಂತರ ಪರ್ವತ ಶ್ರೇಣಿ. ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ. ಇನ್ನೊಂದೇನಪ್ಪ ಅಂದ್ರೆ ನೆನಪಿಟ್ಕೊಂಡ್ರೆ ಗೋದಾವರಿ ನದಿ. ಗೋದಾವರಿ ನದಿಯ ಉಗಮ ಸ್ಥಾನ ಅಂದ್ರೆ ಇದೇ ಮಹಾರಾಷ್ಟ್ರದ ತ್ರೈಂಬಕೇಶ್ವರ. ಇಲ್ಲೆಲ್ಲ ನದಿಗಳು ಹುಟ್ಟುತ್ತವೆ, ಬಟ್ ಯಾವ ನದಿಗಳು ಈ ಭಾಗದಲ್ಲಿ ತುಂಡು ನಿರ್ಮಾಣ ಮಾಡಂಗಿಲ್ಲ. ಫಾರ್ ಎಕ್ಸಾಂಪಲ್ ಗೋದಾವರಿ ನದಿ ಮಹಾರಾಷ್ಟ್ರದ ತ್ರೈಂಬಕೇಶ್ವರದಲ್ಲಿ ಉಗಮವಾಗಿ ಕರ್ನಾಟಕವನ್ನ ಗೋದಾವರಿ ಪ್ರವೇಶ ಮಾಡಂಗಿಲ್ಲ. ಯಾಕಂದ್ರೆ ಇದು ಕರ್ನಾಟಕದ ಉತ್ತರ ಭಾಗದಲ್ಲಿ ಬೀದರ್ ಬರುತ್ತೆ. ಆಕ್ಚುಲಿ ಬೀದರ್ ಅಂದ್ರೆ ಕರ್ನಾಟಕದ ಉತ್ತರ ತುದಿ. ಈ ಬೀದರ್ನಲ್ಲಿ ಬಾಲ್ಕಿ ಅಂತ ಬರುತ್ತಲ್ಲ, ಆ ಬಾಲ್ಕಿ ಭಾಗದ ಮೂಲಕ ಕರ್ನಾಟಕವನ್ನ ಯಾವುದೇ ಕಾರಣಕ್ಕೂ ಪ್ರವೇಶ ಮಾಡಂಗಿಲ್ಲ. ಬಟ್ ಕರ್ನಾಟಕವನ್ನ ಪ್ರವೇಶ ಮಾಡುವಂತ ಅದ್ರ ಉಪನದಿ ಬರುತ್ತೆ, ಯಾವ್ದಂದ್ರೆ ಮಾಂಜರ ಅಂತ. ಅದು ನೋಡೋಣ. ಈ ನದಿ ಉಗಮವಾಗಿ ಈ ಮಹಾರಾಷ್ಟ್ರದ ತ್ರೈಂಬಕೇಶ್ವರದಲ್ಲಿ ಉಗಮವಾಗಿ ಕರ್ನಾಟಕದ ಗಡಿಭಾಗವಾಗಿರುವಂತ ಉತ್ತರ ಭಾಗದ ಮೂಲಕ ಹರಿದು ಇಲ್ಲಿ ತೆಲಂಗಾಣ ಬರುತ್ತೆ. ತೆಲಂಗಾಣವನ್ನು ಪ್ರವೇಶ ಮಾಡಿ ನಂತರ ಆಂಧ್ರ ಪ್ರದೇಶದ ಕಾಕಿನಾಡ ನೋಡಿ ಇಲ್ಲಿ ಪ್ರವೇಶ ಮಾಡ್ತಾರ. ಇಲ್ಲಿ ಪ್ರವೇಶ ಮಾಡಿದಾಗ ಈ ಪ್ರದೇಶದಲ್ಲಿ ಕಟ್ಟು ನಿರ್ಮಾಣ ಆಗ್ತದೆ. ಸೊ ಅದನ್ನು ನಾವು ಆ ನಿರಂತರ ಪ್ರದೇಶ. ಎಲ್ಲಾ ಪರ್ವತಗಳು ಹುಟ್ಟುತ್ತವೆ. ಎಲ್ಲಾ ಪರ್ವತಗಳು ಹುಟ್ಟಿದಾಗ ನಿರಂತರವಾಗಿ ಹರಿದು ಇಲ್ಲಿ ನಿರಂತರವಾಗಿ ಹರಿದು ಹೋಗುವಾಗ ಕೆಲವು ಪ್ರದೇಶದಲ್ಲಿ ಕಟ್ಟು ತುಂಡು ನಿರ್ಮಾಣ ಆಗ್ತದೆ. ಸೊ ಹಾಗಾಗಿ ಪೂರ್ವ ಭಾಗದ ಬೆಟ್ಟಗಳನ್ನ ನಾವು ಆ ನಿರಂತರ ಪರ್ವತ ಶ್ರೇಣಿ, ಪಶ್ಚಿಮ ಭಾಗದ ಬೆಟ್ಟಗಳನ್ನ ನಾವು ನಿರಂತರ ಪರ್ವತ ಶ್ರೇಣಿ ಅಂತ ಕರಿತೀವಿ. ಇದು ಮೇಜರ್ ಡಿಫರೆನ್ಸ್. ಇದಾದ್ಮೇಲೆ
ಈ ಪಶ್ಚಿಮ ಘಟ್ಟಗಳಲ್ಲಿ ನಿಷೇಧ ಮಾಡಿದ ಮರ ಯಾವುದು ಬಹಳ ಇಂಪಾರ್ಟೆಂಟು. ಪಶ್ಚಿಮ ಘಟ್ಟಗಳಲ್ಲಿ ನಿಷೇಧ ಮಾಡಿದ ಮರ ಯಾವುದು ಅಂದರೆ ನೆನ್ಪಿಡ್ಕೊಳ್ಳಿ, ನೀಲಗಿರಿ ಮರ ಅಂತ ಕರಿತೀವಿ. ಸರ್ ಯಾಕೆ ಸರ್ ನೀಲಗಿರಿ ಮರ? ನೀಲಗಿರಿ ಗೊತ್ತಾ ನಿಮಗೆ? ನೀಲಗಿರಿ ಅತಿ ಉದ್ದವಾಗಿ ಬೇಗನೆ ಬೆಳೆಯುವಂಥ ಸಸ್ಯ ಅದು. ಅದೇನು ಮಾಡ್ತಪ್ಪ ಅಂದರೆ ಈ ಭೂಮಿಯ ಆಳದಲ್ಲಿರುವಂಥ ಅಂತರ್ಜಲ ಮಟ್ಟ, ಗ್ರೌಂಡ್ ವಾಟರ್ ಅಂತ ಕರಿತೀವಲ್ಲ, ಆ ಅಂತರ್ಜಲ ಮಟ್ಟವನ್ನು ಬೇಗನೆ ಹೀರಿಕೊಳ್ಳುತ್ತೆ. ಆದರೆ ಅಂತರ್ಜಲ ಮಟ್ಟವನ್ನು ಬೇಗನೆ ಹೀರಿಕೊಳ್ಳೋದ್ರಿಂದ ನಾಳೆ ಹೇಳ್ತೇನೆ ಪಶ್ಚಿಮ ಘಟ್ಟಗಳ ಭಾಗದಲ್ಲಿ ನಿಷೇಧ ಮಾಡಿದ ಮರ ಯಾವುದಂತ ಹೇಳ್ತಾರೆ ನೀಲಗಿರಿ ಮರಗಳು. ಯಾಕಂದ್ರೆ ಇದು ಅಂತರ್ಜಲ ಮಟ್ಟವನ್ನು ಹೆಚ್ಚಾಗಿ ಹೀರಿಕೊಳ್ತದೆ. ಇನ್ನು ಇದು ಬಿಟ್ಟರೆ ಈ ಪೂರ್ವ ಘಟ್ಟಗಳಿಗೆ ಬಂದಾಗ ವಿಶೇಷವಾಗಿ ಗೊತ್ತಲ್ಲಿ ಆಂಧ್ರ ಪ್ರದೇಶದ ಒಂದ್ಸರಿ PSI ಕೇಳಿದ ನಲ್ಲಮಲ್ಲ ಬೆಟ್ಟಗಳು. ಈ ನಲ್ಲಮಲ್ಲ ಬೆಟ್ಟಗಳು ಯಾವ ರಾಜ್ಯ ಅಂತ ಕೇಳಿದ್ರೆ ಆಂಧ್ರ ಪ್ರದೇಶ. ಅದು ಬಿಟ್ಟರೆ ಈ ಒಡಿಸ್ಸಾ ರಾಜ್ಯದಲ್ಲಿ ಗೊತ್ತಿರಲಿ ಸುಂದರ್ಗಢ ನಿಕ್ಷೇಪ ಬರುತ್ತೆ. ಸುಂದರ್ಗಢ ನಿಕ್ಷೇಪ ಅಂತ ಬಂದಾಗ ನೆನಪಿಟ್ಕೊಳ್ಳಿ, ಈ ಸುಂದರ್ಗಢ ನಿಕ್ಷೇಪ ಯಾವುದು ಫೇಮಸ್ ಅಂದರೆ ಕಬ್ಬಿಣದ ನಿಕ್ಷೇಪಕ್ಕೆ ಫೇಮಸ್ ಒಂದು. ಇಲ್ಲ ಇದೇ ಒಡಿಸ್ಸಾ ರಾಜ್ಯದಲ್ಲಿ ಮತ್ತೊಂದು ಶಿಖರ ಬರುತ್ತೆ, ಯಾವುದಪ್ಪ ಅಂದರೆ ಮಹೇಂದ್ರಗಿರಿ ಶಿಖರ ಅಂತ ಕರಿತೀವಿ. ಈ ಥರ ಕೇಳ್ತಾ ಬರ್ತಾನೆ. ಇವು ಭಾರತದ ಪಶ್ಚಿಮ ಘಟ್ಟಗಳು, ಪೂರ್ವ ಘಟ್ಟಗಳು. ನಾವು ಸ್ವಲ್ಪ ಕರ್ನಾಟಕ ಅಬ್ಸರ್ವ್ ಮಾಡಿದಾಗ ನೋಡಿ, ಕರ್ನಾಟಕ ಅಬ್ಸರ್ವ್ ಮಾಡಿದಾಗ 4 ಜಿಲ್ಲೆಗಳು ಬರ್ತವೆ. ಒಂದು ಶಿವಮೊಗ್ಗ ನೋಡಿ, ಶಿವಮೊಗ್ಗ ಅಂತ ಬಂದಾಗ ನಿಮಗೆ ನಾಳೆ ಕೇಳ್ತಾರೆ ಶಿವಮೊಗ್ಗದ ಬಗ್ಗೆ ವಿಶೇಷತೆ ಏನಪ್ಪ ಅಂದರೆ, ಶಿವಮೊಗ್ಗ ಅಂತ ಬಂದಾಗ ನಾವು ಈ ಪ್ರದೇಶವನ್ನ ಈ ಶಿವಮೊಗ್ಗ ಅಂತ ಬಂದಾಗ ಇಲ್ಲಿ ಕರ್ನಾಟಕದ ಆಳವಾದ ಕಡಿಮೆ ಬರುತ್ತೆ. ಯಾವ್ದು ಸರ್ ಕಡಿಮೆ ಅಂದರೆ ಕರ್ನಾಟಕದ ಆಳವಾದ ಕಡಿಮೆ ಯಾವ್ದು ಅಂತ ಕೇಳ್ತಾನೆ, ಯಾವುದಪ್ಪ ಅಂದರೆ ಭೀಮೇಶ್ವರ ಕಡಿಮೆ. ನಾಳೆ ಹೇಳ್ತಾನೆ ಕರ್ನಾಟಕದ ಆಳವಾದ ಕಡಿಮೆ ಭೀಮೇಶ್ವರ ಕಡಿಮೆ. ಕರ್ನಾಟಕದ ಎತ್ತರವಾದ ಶಿಖರ ಯಾವಂದ್ರೆ ಮುಳ್ಳಯ್ಯನಗಿರಿ ಶಿಖರ, ಯಾವಂದ್ರೆ ಚಿಕ್ಕಮಗಳೂರು. ಹಾಗಾದ್ರೆ ಮತ್ತೆ ಹೇಳ್ತಾನೆ ನೆನಪಿಟ್ಕೊಳ್ಳಿ, ಕರ್ನಾಟಕದ ಎತ್ತರವಾದ ಜಲಪಾತ ಕುಂಚಿಕಲ್ ಫಾಲ್ಸ್ ಎಲ್ಲಿ ಬರುತ್ತೆ? ಶಿವಮೊಗ್ಗದಲ್ಲಿ. ಯಾವ ನದಿಗೆ? ವರಾಯಿ ನದಿಗೆ. ಅದನ್ನ ಬಿಟ್ರೆ ನೀನಾಸಂ ಅಂತ ಬರುತ್ತೆ. ನೀನಾಸಂ ಏನು? ನೀಲಕಂಠೇಶ್ವರ ನಾಟಕ ಸಂಘ. ಪ್ರಸ್ತುತ ಕನ್ನಡ ಚಿತ್ರರಂಗದಲ್ಲಿ ನಟನೆ ಮಾಡಿದ ಆಕ್ಟರ್ಗಳು ಆ ಆಕ್ಟರ್ಗಳಿಗೆ ತರಬೇತಿಯನ್ನು ಕೊಡುವಂಥ ಸಂಸ್ಥೆ ಅಂದರೆ ನೀನಾಸಂ. ಇನ್ನು ಇದು ಬಿಟ್ಟರೆ ನಾನು ನಿಮ್ಗೆ ಹೇಳಿದೆ ಜೋಗ್ ಫಾಲ್ಸ್ ಗೊತ್ತಲ್ಲ, ಈ ಜೋಗ್ ಫಾಲ್ಸ್ಗೆ 4 ಕವಲು ಬರ್ತವೆ. ಕವಲು 2014 KSI ನೋಡ್ರಿ, ಆ 4 ಕವಲುಗಳನ್ನ ಕ್ರಮವಾಗಿ ಕೇಳಿದ. ಸೊ ಆಲ್ಮೋಸ್ಟ್ ಕ್ರಮವಾಗಿ ಅಂದರೆ ರಾಜ, ರಾಣಿ, ರೋರರ್, ರಾಕೆಟ್ ಹೇಳ್ತಾರೆ. ಬಟ್ ಅದಲ್ಲ, ರಾಜ, ರೋರರ್, ರಾಕೆಟ್, ರಾಣಿ. ನೋಡ್ರಿ, ರಾಜ, ರೋರರ್, ರಾಕೆಟ್, ರಾಣಿ 4 ಕವಲುಗಳು ಕ್ರಮವಾಗಿ ಬಂದಾಗ ರಾಜ, ರೋರರ್, ರಾಕೆಟ್, ರಾಣಿ. ಇದನ್ನ ವಿನೋಬ ಭಾವೆ ಅವರು ಏನಂತ ಮೆನ್ಷನ್ ಮಾಡಿದ್ರೆ ರಾಮ, ಲಕ್ಷ್ಮಣ, ಹನುಮಂತ, ಸೀತೆ. ಇದು ಕೂಡ ಗ್ರೂಪ್ ಸಿ ಕ್ವಶನ್. ವಿನೋಬ ಭಾವೆ ಅವರು ರಾಜ, ರೋರರ್, ರಾಕೆಟ್, ರಾಣಿ ಇದು ಜೋಗ್ ಫಾಲ್ಸ್ 4 ಕವಲುಗಳು. ಈ 4 ಕವಲುಗಳನ್ನ ರಾಮ, ಲಕ್ಷ್ಮಣ, ಹನುಮ ಮತ್ತು ಸೀತೆಗೆ ಹೋಲಿಕೆ ಮಾಡ್ತಾರೆ. ಸೊ ಈ ತರ ಕ್ವಶನ್ ಬರ್ತವೆ. ಇನ್ನು ಹಾಸನ ಅಂತ ಬಹಳ ಸಂಬಂಧ ನೋಡ್ರಿ, ಕರ್ನಾಟಕದಲ್ಲಿ ಪಶ್ಚಿಮ ಘಟ್ಟಗಳಂತ 4 ಜಿಲ್ಲೆಗಳು. ನಾಳೆ ಕರ್ನಾಟಕದಲ್ಲಿ ಅರೆ ಮಲೆನಾಡು ಅಂತ ಕೇಳಿದ್ರೆ, ಅರೆ ಮಲೆನಾಡು ಪ್ರದೇಶ ಯಾವ್ದಂದ್ರೆ ಹಾಸನ. ಇನ್ನು ಅದು ಬಿಟ್ರೆ PSI ಕೇಳಿದ್ರೆ ಬಿಸಿಲೆ ಕಾಡುಗಳು. ನೋಡ್ರಿ, ಭಾರತ ದೇಶದಲ್ಲಿ ದೇವರ ಕಾಡುಗಳು ಅಂತ ಕೇರಳ ರಾಜ್ಯ. ದೇವರ ಕಾಡುಗಳು ಅದೊಂದು ಏರಿಯಾ, ಫಾರೆಸ್ಟ್ ಏರಿಯಾ ಅದು. ಕರ್ನಾಟಕದಲ್ಲಿ ದೇವರ ಕಾಡುಗಳು ಎಲ್ಲಿ ಬರ್ತಂದ್ರೆ ಕೊಡಗು ಜಿಲ್ಲೆ. ಅದೇ ತರ ಕರ್ನಾಟಕದಲ್ಲಿ ಅರೆ ಮಲೆನಾಡು ಪ್ರದೇಶ ಅಂದ್ರೆ ಹಾಸನ ಜಿಲ್ಲೆ. ಇನ್ನು ಬಿಸಿಲೆ ಕಾಡು ಕೂಡ ಅದು ಕೂಡ ಹಾಸನ ಜಿಲ್ಲೆ. ಇನ್ನೊಂದು ಗೊತ್ತಿರಲಿ, 2016ರಲ್ಲಿ ಈ ಬಿಸಿಲೆ ಕಾಡು ಪ್ರದೇಶದಲ್ಲಿ ಏನಂದ್ರೆ ಒಂದು ಯೋಜನೆ ಬರುತ್ತೆ, ಆನೆ ಕಾರಿಡಾರ್ ಯೋಜನೆ. ಈ ಆನೆ ಕಾರಿಡಾರ್ ಯೋಜನೆಯ ಉದ್ದೇಶ ಏನಂದ್ರೆ ಸ್ಥಳೀಯವಾಗಿ ಅತಿ ಹೆಚ್ಚು ಆನೆಗಳು ಅಲ್ಲಿ ಕಂಡುಬರ್ತವೆ. ಆನೆಗಳ ರಕ್ಷಣೆಗಾಗಿ ಕರ್ನಾಟಕ ಸರ್ಕಾರ ಜಾರಿಗೆ ತಂದ ಯೋಜನೆ ಆನೆ ಕಾರಿಡಾರ್ ಯೋಜನೆ. ಇನ್ನು ಅದು ಬಿಟ್ಟರೆ ಚಿಕ್ಕಮಗಳೂರು ಪ್ರಸ್ತುತ ಬಂದಿರಬೇಕು. ಕರ್ನಾಟಕದಲ್ಲಿ ಅತಿ ಹೆಚ್ಚು ಕಾಫಿಯನ್ನ ಉತ್ಪಾದನೆ ಮಾಡುವ 2ನೇ ಪ್ಲೇಸ್. ನೆನಪಿಟ್ಕೊಂಡ್ರೆ ಬಹಳ ಜನ ಕಾಫಿ ಕೂಡ ಚಿಕ್ಕಮಗಳೂರು ಆಗ್ತೀರ. ಪ್ರಸ್ತುತ ಕರ್ನಾಟಕದಲ್ಲಿ ಅತಿ ಹೆಚ್ಚು ಕಾಫಿಯನ್ನು ಕೊಡಗು ಫಸ್ಟ್ ಪ್ಲೇಸು, ನೆಕ್ಸ್ಟ್ ಚಿಕ್ಕಮಗಳೂರು. ಹಾಗಾದ್ರೆ ಚಿಕ್ಕಮಗಳೂರು ಐತಿಹಾಸಿಕವಾಗಿ ಕಾಫಿ ಜಿಲ್ಲೆ ಅಂತ ಕರೀತಾರೆ. ಇನ್ನೊಂದು ಗೊತ್ತಿರಲಿ, ಕಾಫಿ ಸಂಶೋಧನಾ ಕೇಂದ್ರ ಅಂದ್ರೆ ಚಿಕ್ಕಮಗಳೂರು. ಇನ್ನು ಕೊಡಗು ಅಂತ ಬಂದಾಗ ನೆನಪಿಟ್ಕೊಳ್ಳಿ, ಕೊಡಗು ಹೈಯೆಸ್ಟ್ ಕಾಫಿ. ಯಾಕಂದ್ರೆ ಕೊಡಗು ಜಿಲ್ಲೆಯಲ್ಲಿ ಅರೇಬಿಕಾ ಕಾಫಿ ಅಂತ ಬರುತ್ತೆ. ಈ ಅರೇಬಿಕಾ ಕಾಫಿ ಏನಂದ್ರೆ GI ಟ್ಯಾಗ್ ಕೊಡ್ತೈತಿ. ಕರ್ನಾಟಕದ ಮೊದಲ GI ಟ್ಯಾಗ್ ಉತ್ಪನ್ನ ಅಂದ್ರೆ ಮೈಸೂರು ಸಿಲ್ಕ್. ಕರ್ನಾಟಕದಲ್ಲಿ ಮೊದಲ GI ಟ್ಯಾಗ್ ಪಡೆದ ಉತ್ಪನ್ನ ಅಂದ್ರೆ ಮೈಸೂರು ಸಿಲ್ಕ್. ಭಾರತ ದೇಶದ ಮೊದಲ GI ಟ್ಯಾಗ್ ಉತ್ಪನ್ನ ಅಂದ್ರೆ ಡಾರ್ಜಿಲಿಂಗ್ ಚಹಾ ಅಂತ ಬರುತ್ತೆ ಪಶ್ಚಿಮ ಬಂಗಾಳದಲ್ಲಿ. ನೋಡ್ರಿ, ಚಹಾ ಮತ್ತು ಕಾಫಿ ಡಿಫ್ರೆನ್ಸ್ ಗೊತ್ತಿರಬೇಕು. ಕಾಫಿಯ ವೈಜ್ಞಾನಿಕ ಹೆಸರು ಕಾಫಿಯೇ, ಚಹಾದ ವೈಜ್ಞಾನಿಕ ಹೆಸರು ಕೆಮೆಲಿಯಾ ಟಿಯಾ.
ಕಾಫಿ ಅಂತ ಬಂದಾಗ ಭಾರತ ದೇಶದಲ್ಲಿ ಅತಿ ಹೆಚ್ಚು ಕಾಫಿ ಅಂತ ಬಂದ್ರೆ ಕರ್ನಾಟಕ ರಾಜ್ಯ. ಅತಿ ಹೆಚ್ಚು ಕಾಫಿಯನ್ನು ಉತ್ಪಾದನೆ ಮಾಡುವ ಜಿಲ್ಲೆ ಕರ್ನಾಟಕ ರಾಜ್ಯ. ಕರ್ನಾಟಕದಲ್ಲಿ ನೋಡ್ರಿ ಈಗ ಯಾವ್ದು ಅಂದ್ರೆ ಇದು ಉತ್ತರ ಕನ್ನಡ ಜಿಲ್ಲೆ, ಕಾರವಾರ ಉತ್ತರ ಕನ್ನಡ ಜಿಲ್ಲೆ, ಇದು ಉಡುಪಿ ಜಿಲ್ಲೆ, ಇಲ್ಲಿ ದಕ್ಷಿಣ ಕನ್ನಡ. ಈ ದಕ್ಷಿಣ ಕನ್ನಡದ ನವಮಂಗಳೂರು ಅಂತ ಬರ್ತಲ್ಲ, ಆ ನವಮಂಗಳೂರನ್ನ ಕರ್ನಾಟಕದ ಹೆಬ್ಬಾಗಿಲು ಅಂತ ಕರೀತಾರೆ. ಸಪೋಸ್ ನಾಳೆ ಕೇಳ್ತಾರೆ ಕರ್ನಾಟಕದ ಹೆಬ್ಬಾಗಿಲು ಅಂದ್ರೆ ನವಮಂಗಳೂರು, ಭಾರತದ ಹೆಬ್ಬಾಗಿಲು ಮುಂಬೈ ಬಂದರು. ಸಪೋಸ್ ಉತ್ತರ ಕರ್ನಾಟಕದ ಹೆಬ್ಬಾಗಿಲು ಕೇಳ ನೆನ್ಬಿಟ್ಕೊಳ್ರಿ. ಉತ್ತರ ಕರ್ನಾಟಕದ ಹೆಬ್ಬಾಗಿಲು ಅಂದ್ರೆ ಹಾವೇರಿ ಜಿಲ್ಲೆಯ ರಾಣಿಬೆನ್ನೂರು ಅಂತ ಕರಿತೀವಿ. ಯಾಕಂದ್ರೆ ಈ ಬಾಗಿಲು ಬರುತ್ತಲ್ಲ, ಈ ಬಾಗಿಲು ಸೌತ್ ಕರ್ನಾಟಕ, ಈ ಬಾಗಿಲು ನಾರ್ತ್ ಕರ್ನಾಟಕ. ಇಲ್ಲಿ ಮಧ್ಯ ಕರ್ನಾಟಕ ದಾವಣಗೆರೆ, ದಾವಣಗೆರೆ ಆದ ನಂತರ ಬರುವಂತ ಮೊದಲ ಜಿಲ್ಲೆನೇ ಹಾವೇರಿ ಜಿಲ್ಲೆ. ಸೊ ಹಾವೇರಿ ಜಿಲ್ಲೆಯ ರಾಣಿಬೆನ್ನೂರನ್ನ ಉತ್ತರ ಕರ್ನಾಟಕದ ಹೆಬ್ಬಾಗಿಲು ಅಂತ ಕರೀತಾರೆ. ಆದರೆ ಇನ್ನೊಂದು ಗೊತ್ತಲ್ಲಿ, ಇತ್ತೀಚೆಗೆ ಹಾವೇರಿ ಜಿಲ್ಲೆಯ ರಾಣಿಬೆನ್ನೂರಿಗೆ ಬೀಜೋತ್ಪಾದನೆಯ ತೊಟ್ಟಿಲು ಅಂತ ಬಿರುದುಕೊಟ್ಟರು. ಯಾಕಂದ್ರೆ ಏಷ್ಯಾ ಖಂಡದಲ್ಲಿ ಅತಿ ಹೆಚ್ಚು ಬೀಜವನ್ನ ಉತ್ಪಾದನೆ ಮಾಡುವಂತ ಪ್ಲೇಸ್ ಅಂದ್ರೆ ರಾಣಿಬೆನ್ನೂರು. ಸೊ ಹಾಗಾಗಿ ಈ ರಾಣಿಬೆನ್ನೂರು ಬಂದಾಗ ಉತ್ತರ ಕರ್ನಾಟಕದ ಹೆಬ್ಬಾಗಿಲು. ಇನ್ನು ನಾವು ಕೊಡಗು ಅಂತ ನೋಡ್ತಾ ಇದ್ವಿ. ಕೊಡಗು ಅಂತ ನೆನ್ಪಿಟ್ಕೊಂಡ್ರೆ ಈ ಕೊಡಗು ಜಿಲ್ಲೆ ವಿಶೇಷವಾಗಿ ಕಿತ್ತಲೆ ನಾಡು ಅಂತ ಕರೀತಾರೆ. ಕಿತ್ತಲೆ ನಾಡು ಅಂದ್ರೆ ಕೊಡಗು. ಇನ್ನು ಅರೇಬಿಕಾ ಕಾಫಿ GI ಟ್ಯಾಗ್ ಪಡೆದ ಉತ್ಪನ್ನ ಎಲ್ಲಿ ಕಂಡು ಬರ್ತಂದ್ರೆ ಅದು ಕೂಡ ಕೊಡಗು. ಸಪೋಸ್ ನಾಳೆ ಕಾಫಿಗೂ ಚಹಾಗೂ ಅಂತ ಬಂದಾಗ ಡಿಫ್ರೆನ್ಸ್ ಬಂದಾಗ ನೋಡ್ರಿ, ಪ್ರಸ್ತುತ ಭಾರತ ದೇಶದಲ್ಲಿ ಅತಿ ಹೆಚ್ಚು ಕಾಫಿ ಕರ್ನಾಟಕ, ಪ್ರಸ್ತುತ ಭಾರತ ದೇಶದಲ್ಲಿ ಅತಿ ಹೆಚ್ಚು ಚಹಾ ಅಸ್ಸಾಂ. ಕರ್ನಾಟಕದಲ್ಲಿ ಅತಿ ಹೆಚ್ಚು ಕಾಫಿ ಅಂತ ಬಂದ್ರೆ ಕೊಡಗು ಜಿಲ್ಲೆ, ಕರ್ನಾಟಕದಲ್ಲಿ ಪ್ರಸ್ತುತ ಅತಿ ಹೆಚ್ಚು ಚಹಾ ಅಂದ್ರೆ ಚಿಕ್ಕಮಗಳೂರು ಜಿಲ್ಲೆ. ಸೊ ಈ ತರ ಹೇಳ್ಕೊಡ್ತೇನೆ. ಈ ತರ ಪ್ರತಿಯೊಂದು ಟಾಪಿಕ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಇದೇನಪ್ಪ ಅಂದ್ರೆ ಇವತ್ತಿನ ಸೆಷನ್ ಅಲ್ಲಿ ಇದಿಷ್ಟಿರಲಿ. ಸೊ ಪ್ರಸ್ತುತ ಜ್ಞಾನಭಕ್ತಿ ಅಕಾಡೆಮಿ ಹಾವೇರಿ ಜಿಲ್ಲೆ ರಾಣಿಬೆನ್ನೂರಲ್ಲಿ ಈಗ ಮುಂಬರುವಂತಹ ವಿಲೇಜ್ ಅಕೌಂಟೆಂಟ್ ಆಫೀಸರ್ಗೆ ಅಡ್ಮಿಷನ್ಸ್ ಆರಂಭವಾಗಿವೆ. ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಲ್ಲ ಒಂದ್ಸರಿ ಸಂಸ್ಥೆಗೆ ಭೇಟಿ ಕೊಡ್ರಿ. ಭೇಟಿ ಕೊಟ್ಟು ಅಡ್ಮಿಷನ್ ತೆಗೆದುಕೊಳ್ಳಬಹುದು. ಧನ್ಯವಾದಗಳು.